ಹಾಸನದಲ್ಲಿ ಮಳೆ ಅಬ್ಬರ, ಅಂಗಡಿ ಗೋಡೆ ಕುಸಿತಗೊಂಡಿದೆ. ಗೋಡೆ ಕುಸಿತದಲ್ಲಿ 4ವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಹಾಸನದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅಲ್ಲೂ ಕೂಡ ಅಂಗಡಿ ಗೋಡೆ ಕುಸಿತಗೊಂಡಿದೆ. ಗೋಡೆ ಕುಸಿತದಲ್ಲಿ 4ವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಶೋಕ್ ಗೌಡ ಅನ್ನೋರಿಗೆ ಸೇರಿದಂತಹ ಅಂಗಡಿ ಮಳಿಗೆ ಇದು. ಮಳೆಯಿಂದ ಒಂದು ಭಾಗದ ಗೋಡೆ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು. ಕ್ಯಾಂಟೀನ್, ಹೋಟೆಲ್ ನಡೆಸ್ತಾ ಇದ್ರು ಅಲ್ಲಿ ಮಹಿಳೆಯರು. ಈ ವೇಳೆ ಏಕಾಏಕಿ ಒಂದು ಭಾಗದ ಗೋಡೆಯೇ ಕುಸಿತು ಬಿದ್ದಿದೆ. ಗಾಯಾಳುಗಳಿಗೆ ಸಕಲೇಶಪುರ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೋಡಿ, ಒಂದು ಭಾಗದ ಗೋಡೆ ಸಂಪೂರ್ಣವಾಗಿ ಕುಸಿದಂತಹ ಪರಿಣಾಮದಿಂದಾಗಿ 4ವರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಅವರನ್ನ ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಂದು ಭಾಗದಲ್ಲಿ ಅಂಗಡಿ ಗೋಡೆ ಕುಸಿತಗೊಂಡಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಶೋಕ್ ಗೌಡ ಅನ್ನೋರಿಗೆ ಸೇರಿದಂತಹ ಅಂಗಡಿ ಮಳಿಗೆ ಇದು. ಹಾಸನದ ಶಿರಾಡಿ ಘಾಟ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಇದು. ಮಳೆಯಿಂದ ದೊಡ್ಡ ತಪ್ಪಲು ಬಳಿ ಆಳವಾಗಿ ಗುಂಡಿ ಬಿದ್ದಿದೆ. ಮಳೆ ಎಫೆಕ್ಟ್ಗೆ ರಸ್ತೆಯಲ್ಲಿಯೇ ವಾಹನಗಳು ಕೆಟ್ಟು ನಿಂತಿದೆ. ವಾಹನಗಳು ಕೆಟ್ಟು ನಿಂತಿದ್ರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರಂತೂ ಪರದಾಡಿದ್ದಾರೆ. ಬದಲೇ ಮಾರ್ಗದಲ್ಲಿ ಸಂಚಾರ ಮಾಡೋದಕ್ಕೆ ಅಧಿಕಾರಿಗಳು ಸದ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಶಿರಾಡಿ ಘಾಟ್, ಹಾಸನದ ಶಿರಾಡಿ ಘಾಟ್ ಆ ಭಾಗದಲ್ಲಿ ದಿನನಿತ್ಯ ಭಾರಿ ಪ್ರಮಾಣದಲ್ಲಿ ವೆಹಿಕಲ್ಸ್ಗಳ ಓಡಾಟ ಇದ್ದೇ ಇರುತ್ತೆ. ಆದರೆ ಮಳೆ ಬಂದಿದೆ, ಕೆಲವೊಂದು ಕಡೆಗಳಲ್ಲಿ ಗುಂಡಿ ಬಿದ್ದಿದೆ, ಇನ್ನೂ ಕೆಲವು ಕಡೆಗಳಲ್ಲಿ ಮಳೆಯಿಂದಾಗಿ ವಾಹನಗಳು ಅಲ್ಲಲ್ಲೇ ಕೆಟ್ಟು ನಿಂತಿದೆ. ಹೀಗಾಗಿ ವಾಹನ ಸವಾರರು ಪರದಾಡಬೇಕಾಯಿತು. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬದಲಿ ಮಾರ್ಗವನ್ನ ಬಳಸಿ ಅಂತ ಹೇಳಿ ಅಧಿಕಾರಿಗಳು ಕೂಡ ಅಲ್ಲಿ ವಾಹನ ಸವಾರರಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ.